ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ಗದಗದಲ್ಲಿ ಹೋಟೆಲ್ ಉದ್ಯಮ ಹೊಡೆತ ಕಂಡಿದೆ. ಗ್ರಾಹಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಹೋಟೆಲ್ ಮಾಲೀಕರು ಇದೀಗ ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿ. 4 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಗದಗ ನಗರದ ಹಳೆ ಕಾಮತ್ ಹೋಟೆಲ್ನಲ್ಲಿ 5 ಸೌದೆ ಒಲೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ನಿತ್ಯ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಅಡುಗೆ ಭಟ್ಟರು ಪರದಾಡ್ತಿದ್ದಾರೆ. ಕಣ್ಣುರಿ ಬಿಸಿಲಿನ ಝಳದ ಜೊತೆಗೆ ಸೌದೆ ಛಳಕ್ಕೆ ಅಡುಗೆ ಭಟ್ಟರನ್ನ ಹಿಡಿದಿಟ್ಟುಕೊಳ್ಳಲು ಮಾಲೀಕರು ಹರಸಾಹಸ ಪಡ್ತಿದ್ದಾರೆ. ಮದುವೆ ಸೀಸನ್ ಇದ್ದು 40ರಿಂದ 50 ಜನ ಒಟ್ಟಿಗೆ ಬರ್ತಾರೆ. ಒಂದೇ ಐಟಂ ಬೇಕು ಅಂತ ಕೇಳ್ತಾರೆ. ಆದರೆ ಸೌದೆ ಒಲೆಯಲ್ಲಿ ಸಾಧ್ಯವಿಲ್ಲ. ಹೀಗಾಗಿ ಗ್ರಾಹಕರು ವಾಪಸ್ ಹೋಗ್ತಿದ್ದಾರೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಕೂಡಲೇ ಸರ್ಕಾರ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಗ್ಯಾಸ್ ಇಲ್ಲದೆ ಭಾಳ ಸಮಸ್ಯೆಗಳು ಶುರುವಾಗಿದೆ ಸರ್. ಟೈಮಿಗೆ ಸರಿ ಐಟಮ್ ಕೊಡಲಿಕ್ಕಾಗದೆ ಕಸ್ಟಮರ್ ಎಲ್ಲ ಕಿರಿಕಿರಿ ಮಾಡ್ತಾರೆ ಭಾಳ. ಇಲ್ಲಿ ಭಾಳ ವರ್ಷದಿಂದ ಇದ್ದದು ಸಂಸ್ಥೆ ಇದು. ಹಳ್ಳಿ ಮಂದಿ ಭಾಳ ಬರ್ತಿದ್ರು. ಈಗ ಬಂದು ಈ ಥರ 30-40 ಜನ ಒಮ್ಮೆಗಲೆ ಬಟ್ಟೆ ಖರೀದಿ ಮಾಡಲಿ ಬರ್ತಾರೆ. ಇಲ್ಲಿ ಬಟ್ಟೆ ಖರೀದಿ ಮಾಡಲಿ ಬಂದಾಗ ಅವ್ರಿಗೆ ಒಂದೇ ಕೊಡುವ ದೋಸೆ ಆದರೆ ದೋಸೆ ಪುರಿ ಮತ್ತು ಫೇಮಸ್ ಇಲ್ಲಿ ಅದು ಸರಿ ಕೊಡ್ಲಿಕ್ಕೆ ಆಗ್ತಾ ಇರಲ್ಲ. ಹಾಗೆ ಇದ್ಕೊಂಡು ಗಿರಾಕಿ ಎಲ್ಲ ಭಾಳ ಕಿರಿಕಿರಿ ಮಾಡ್ತಾರೆ. ಇದರಿಂದ ಗಿರಾಕಿ ಎಲ್ಲ ವಾಪಸ್ ಮಾಡಿಕೊಂಡು ಕಟ್ಗೆ ಒಲೆ ಮೇಲೆ ಕೊಡ್ತಾವೆ. ಲೇಟ್ ಆಗ್ತದೆ ಕಟ್ಟಿಗೆಗೆ ಈಗ ಸದ್ಯ 700 ರೂಪಾಯಿ ಇದೆ ರೀ. 700 ಮತ್ತು ತಂದದ ಮಜೂರಿ 800-900 ಬೀಳ್ತಾರೆ ಒಂದು ಕ್ವಿಂಟಲಿಗೆ. ಈಗ ಇನ್ನೂ ಮುಂದೆ ಜಾಸ್ತಿ ಆಗ್ಬೋದು. ಅದು ಸರಿ ಒಣಗದ ಕಟ್ಟಿಗೆ ಸಿಗ್ತಾ ಇಲ್ಲ, ಹಸಿ ಕಟ್ಟಿಗೆ ಸಿಗ್ತಾ ಇಲ್ಲ. ಲೇಬರ್ ಸಮಸ್ಯೆ ಭಾಳ. ಲೇಬರ್ ಕಿರಿಕಿರಿ ಮಾಡ್ತಾರೆ. ಆಗೋದಿಲ್ಲ ನಮ್ಮ ಹತ್ರ ಈ ಥರ ಆದರೆ ಅಂತ ಹೇಳ್ತಾರೆ. ಏನು ಮಾಡೋದು, ನಾವು ಸಂಭಾಳಿಸ್ಕೊಂಡು ಹೋಗಿದ್ದೀವಿ ಹೇಳ್ಕೊಂಡವ್ರು. ಇವತ್ತೆಲ್ಲ ನಾಳೆ ಬರ್ತದೆ, ಸರಿ ಆಗ್ತದೆ ಅಂತೇಳಿ ಸರ್ಕಾರಕ್ಕೆ ಆದಷ್ಟು ಅನುಕೂಲ ಮಾಡಿಕೊಟ್ರೆ ಚಲೋ ಆಗ್ತಿತ್ತು ಅಂತೇಳಿ ಗ್ಯಾಸಿಂದು ಆದಷ್ಟು ಲಘು ನಮಗೆ ಡೆಲಿವರಿ ಸಪ್ಲೈ ಮಾಡಿದರೆ ಅನುಕೂಲ ಆಗ್ತಿತ್ತು ಅಂತ ಹೋಟೆಲ್ ಉದ್ಯಮಿ ಇರೋರಿಗೆ ನಾನು ಮಾತಾಡ್ತಾ ಇದ್ದೇನೆ. ಕಣ್ಣು ಬೆಳಿಗ್ಗೆ ಬರ್ತೀವಿ ಸರ. ಬೆಳಿಗ್ಗೆ ಅವಾಗ 5 ಗಂಟೆ ಬರ್ತಿದ್ವಿ. ಈಗ 3 ಗಂಟೆ ಬರೋಕೆ ಬಂದ್ವಿ. 3 ಗಂಟೆ ಬಂದು ಒಲೆ ಹಚ್ಬೇಕಂದ್ರೆ 1 ತಾಸು ಆಗುತ್ತೆ. 1 ತಾಸು ಅದು ಹತ್ಬೇಕಂದ್ರೆ 1 ತಾಸನ ಆಗುತ್ತದೆ. ಅದು ಹಚ್ಚಿ ರೆಡಿ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ. ಐಟಮ್ ಕೊಡೋಕ್ಕೂ ಲೇಟ್ ಆಗುತ್ತೆ. ಐಟಮ್ ಇದು ಆಗುತ್ತದೆ. ಇಡ್ಲಿ ಸಾಂಬಾರು ಕೊಡೋಕ್ಕೂ ಲೇಟ್ ಆಗುತ್ತೆ. ಸ್ವಲ್ಪ ಐಟಮು ಕಮ್ಮಿ ಮಾಡೀವಿ. ಇದು ಕಣ್ಣು ಇದು ಹೊಗೆಗೆಲ್ಲ ಕಣ್ಣೆಲ್ಲ ಇದಾಗ್ತಾವ್ರಿ. ಮನೆಗೆ ಹೋಗ್ಬೇಕಂತಂದ್ರೆ ಮನೆಗೆ ನಿದ್ದೆ ಮಾಡ್ಕೊಂಡು ನಿದ್ದೆನೂ ಬರೋಂಗಿಲ್ಲ. ಭಾಳ ಸಮಸ್ಯೆ ಆಗ್ಬಿಡಿ ಸರ. ಆದಷ್ಟು ಬೇಗ ಸರ್ಕಾರಕ್ಕೆ ಏನು ಮಾಡೋದು, ಗ್ಯಾಸ್ ನಮಗೆ ಜಲ್ದಿ ಬೇಕು. ನಮಗೆ ಚಲೋ ಆಗುತ್ತೆ. ಈಗ ಅಡುಗೆ ಜಲ್ದಿನೂ ಆಗುತ್ತೆ. 10 ಗಂಟೆಗೆ ಆಗೋದು ಈಗ 1 ಗಂಟೆ ಆಗುತ್ತೆ. 1 ಗಂಟೆ 2 ಗಂಟೆ ಆಗುತ್ತೆ. ಕಸ್ಟಮರು ಬೈದು ಹೋಗ್ತಾರೆ. ಐಟಮ್ ಲೇಟ್ ಆಗುತ್ತಲ್ಲ, ಯಾಕೆ ನೀವು ಹೋಟ್ಲ್ ಬಂದ್ ಮಾಡಿರಿ, ಇದು ಮಾಡೋದು ಅಂತಾರೆ ರೀ. ಮತ್ತು ನಮ್ಮ ಪಗಾರನೂ ಸರಿ ಸಿಗಾಕೊಂತಿಲ್ಲ. ಈಗ ಗ್ಯಾಸ್ ಇದ್ರೆ ಜಲ್ದಿ ಗಿರಾಕಿನೂ ಜೋರು ಇರ್ತೈತಿ. ಈಗ ಗ್ಯಾಸ್ ಇಲ್ಲದ್ರೆ ನಮ್ಗೆ ವ್ಯವಸ್ಥೆ ಇದಾಗಲ್ಲ. ಅದರ ಸಂಬಂಧ ಆದಷ್ಟು ನಮ್ಗೆ ಗ್ಯಾಸ್ ಬೇಕಂತೇಳಿ ನಮ್ಗೆ ಮನವಿ ಮಾಡ್ಕೊತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.